ಹೇಳುವಂಗ ಭಾರತ ಹಿಂದೂ ರಾಷ್ಟ್ರ ಆದ್ರೆ ಧರ್ಮ ನೆಲೆ ಯಾರಿದ್ದು ಮಾತ್ರ ಡಿಕ್ಟೇಟರ್ ರಾಜ್ಯಗಳಾಗಿದ್ದಾವ, ಸರ್ವಾಧಿಕಾರಿಗಳು ಆಳ್ತಾ ಇದ್ದಾರೆ. ಅವರನ್ನ ದೇಶ ದಿವಾಳಿ ಇದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಇವತ್ತು ಇಸ್ಲಾಮಿಸ್ಟ್ ದೇಶ ಆಗಿರ್ಬೋದು, ನಮ್ಮ ನೆರೆಯ ನೇಪಾಳ ಆಗಿರ್ಬೋದು, ಇನ್ನುಳಿದ ಎಲ್ಲ ದೇಶಗಳು ಹೆಚ್ಚು ಕಡಿಮೆ. ಈವನ್ ನಮ್ಮ ಶ್ರೀಲಂಕಾದಲ್ಲೂ ಸಹಿತ ಅದನ್ನು ನೋಡ್ತಾ ಇದ್ವಿ ನಾವು. ಬಡತನಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಹೇಳೋದಿಷ್ಟ ಧರ್ಮ ನೆಲೆಗಿಂತಲೂ ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಮತ್ತು ಎಲ್ಲರಿಗೂ ಉದ್ಯೋಗ ಕೊಡುವ ನೆಲೆಗಟ್ಟಿನಲ್ಲೇ ಯೋಚನೆ ಮಾಡಿದರೆ ನಿಶ್ಚಿತವಾಗಿಯೂ ಭಾರತದ ದೊಡ್ಡ ಪರಂಪರೆ ಉಳ್ಕೊಂಡು ಹೋಗುವಂಥದ್ದು, ಭಾರತ ಉಳಿಯುವಂಥದ್ದು ಅಷ್ಟ ಸತ್ಯದ. ಅದು ಹಿಂದೂರು ಇರಲಿ, ಮುಸ್ಲಿಮರೇ ಇರಲಿ, ಕ್ರಿಶ್ಚಿಯನ್ ಇರಲಿ, ಇವರೆಲ್ಲರೂ ಅಲ್ಲಿ ಸಮಾನವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಬಂದರೆ ಸಾಕು. ಅದು ಮುಖ್ಯ ಅಲ್ಲ. ಭಾರತ ಉಳಿಯುವಂಥದ್ದು ಅದು ಹಿಂದೂಸ್ತಾನಂತ ಅದು ಇವತ್ತು ಅದಾಗಲಿ ಅಂತ. ಏನೂ ಆಗಲಿ, ಮೋಹನ್ ಭಾಗವತರ ಮಾತ್ರ ಅನೇಕ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೊಂದು ದೃಷ್ಟಿಕೋನ ನೀವು ನನಗೆ ಮಾತಾಡಬೇಕು ಅನಿಸ್ತು. ಸರಿ ಅನಿಸ್ತಾ ತಪ್ಪಲ್ರಿ, ನೀವು ಡಿಸ್ಕಷನ್ ಮಾಡಿರಿ. ಹಿಂದೂ ರಾಷ್ಟ್ರವಾಗಿದ್ದು ಭಾರತ ಇರಲು ಬಿಡೋದು ಭಾಳ ಉತ್ತಮ ಅನ್ನೋ ಮಾತನ್ನು ಮತ್ತೊಮ್ಮೆ ಜ್ಞಾಪಿಸ್ತಾ, ಇದರಿಂದ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗೆ ನೋಡಿ ವಂದನೆಗಳು.